ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಸಿರಿ ವ್ಲಾಗ್ ಕನ್ನಡ. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ. ಇವತ್ತು ಮಾರ್ನಿಂಗಿಂದನೇ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇನ್ನೂ ಯಾರಾದರೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ. ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದಂತೆ ಕೊನೆವರೆಗೂ ನೋಡಿ. ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಒಂದೇ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಇವತ್ತು ಬೆಳಗಿನ ತಿಂಡಿಗೆ ನಾನು ಚಪಾತಿ ಮತ್ತು ಬೆಂಡೆಕಾಯಿ ಪಲ್ಯ ಮಾಡ್ಕೊಳ್ಳೋಣ ಅಂತ ಹೇಳಿ ರೆಡಿ ಮಾಡ್ಕೊತಾ ಇದ್ದೀನಿ. ನಾನು ಡೈಲಿ ಮಾರ್ನಿಂಗ್ ಸ್ಟಾರ್ಟ್ ಆಗೋದೇ ಇಲ್ಲಿಂದ, ಅಂದರೆ ಅಡುಗೆ ಮನೆಯಿಂದ. ಫಸ್ಟು ಎದ್ದಿದ ತಕ್ಷಣ ತಿಂಡಿನೇ ಮಾಡೋದು. ಯಾಕಂದರೆ ನನ್ನ ಮಗಳು ಎದ್ದಿದ ತಕ್ಷಣ ಸ್ವಲ್ಪ ತಿಂಡಿನೇ ಕೇಳೋದು. ಅಮ್ಮ ರೆಡಿನಾ ಊಟ ಅಂತ ಕೇಳ್ತಾಳೆ. ಹಂಗಾಗಿ ಫಸ್ಟು ತಿಂಡಿ ಮಾಡಿಬಿಡ್ತೀನಿ. ಅದು ಅಲ್ಲದೆ ನನ್ನ ಹಸ್ಬೆಂಡ್ ಬರೋಷ್ಟರಲ್ಲಿ ನಾವು ಕೂಡ ರೆಡಿ ಆಗಬೇಕಲ್ವ. ಹಾಗಾಗಿ ಅವ್ರು ಬರೋ ಅಷ್ಟರಲ್ಲಿ ಫಸ್ಟು ಅಡುಗೆ ಕೆಲಸ ಮುಗಿಸ್ಕೊಬಿಟ್ರೆ ಇನ್ನು ಮಿಕ್ಕಿದ ಮನೆ ಒರೆಸೋದಾಗಲಿ ಅಥವಾ ಹೊರಗಡೆ ಕ್ಲೀನಿಂಗ್ ಕೆಲಸ ಆಗಲಿ ಅಥವಾ ನಾವು ಫ್ರೆಶ್ ಅಪ್ ಆಗೋದಾಗಲಿ ಅವೆಲ್ಲ ಆಮೇಲೆ ಮಾಡ್ಕೋಬೋದು ಅಂತ ಹೇಳಿ ಮೊದಲು ತಿಂಡಿ ಮಾಡಿ ಇಟ್ಬಿಡ್ತೀನಿ. ತಿಂಡಿ ಒಂದು ಮಾಡಿ ಮುಗಿಸ್ಬಿಟ್ರೆ ಅರ್ಧ ಕೆಲಸ ಆದಂಗೆ. ಹಾಗಾಗಿ ಫಸ್ಟ್ ತಿಂಡಿ ಮಾಡಿಬಿಟ್ಟು ಮಿಕ್ಕಿದ್ದು ಆಮೇಲೆ ನೋಡ್ಕೊತೀನಿ. ಅದು ಅಲ್ಲದೆ ನನ್ನ ಮಗ ಮಲಗಿದ್ದಾಗಲೇ ಇದೆಲ್ಲ ಕೆಲಸ ಮಾಡ್ಕೋಬೇಕು. ಎಚ್ಚರ ಆಗಿಬಿಟ್ರೆ ಏನು ಕೆಲಸ ಮಾಡೋಕ್ಕೆ ಬಿಡೋದೇ ಇಲ್ಲ. ಚೆನ್ನಾಗಿ ಆಟ ಆಡ್ತಾನೆ ಒಂದೊಂದು ಸಾರಿ, ಬಟ್ ಒಂದೊಂದು ಸಾರಿ ಅಂತೂ ಎದ್ದಿದ ತಕ್ಷಣ ಅಳ್ತಾನೆ ಇರ್ತಾನೆ. ಹಾಗಾಗಿ ಅವ್ನು ಮಲಗಿದ್ದಾಗೆ ಮಾಡ್ಕೊಬಿಡ್ಬೇಕು. ನೋಡಿ, ಇವಾಗ ಸ್ವಲ್ಪ ಎಚ್ಚರ ಆಗ್ತಾಯಿದ್ದ, ಹಾಗೆ ಮಲ್ಕೊಂಡ. ಹಾಗಾಗಿ ನಾನು ಅಡುಗೆ ಮನೆಗೆ ಬಂದೆ. ಇನ್ನು ಈ ಪಲ್ಯ ಮಾಡಲಿಕ್ಕೆ ನಾನು ಏನೇನು ಬೇಕು ಎಲ್ಲ ಇಂಗ್ರೀಡಿಯೆಂಟ್ಸ್ನು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಇವಾಗ ಒಂದು ಬಾಣಲಿಗೆ ಸ್ವಲ್ಪ ಎಣ್ಣೆ ಹಾಕ್ಬಿಟ್ಟು ಬೆಂಡೆಕಾಯಿನ ಚೆನ್ನಾಗಿ ತೊಳೆದು ಅದನ್ನು ಸಣ್ಣದಾಗಿ ಈ ಥರ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಬೆಂಡೆಕಾಯಿ ಪಲ್ಯ ಮಾಡಲಿಕ್ಕೆ ಈ ಥರ ಸಣ್ಣದಾಗಿ ಹಚ್ಕೊಂಡ್ರೆ ಚಪಾತಿ ಜೊತೆ ತಿನ್ನೋಕ್ಕೆ ತುಂಬಾ ಚೆನ್ನಾಗಿರುತ್ತೆ. ಸಾಂಬಾರಿಗೆಲ್ಲ ಆದರೆ ಸ್ವಲ್ಪ ದೊಡ್ಡದಾಗಿ ಕಟ್ ಮಾಡಿಕೊಂಡ್ರೆ ನಡೆಯುತ್ತೆ. ಬಟ್ ಪಲ್ಯಕ್ಕೆ ಅಂತ ಬಂದಾಗ ಈ ಥರ ಕಟ್ ಮಾಡಿದ್ರೆ ತುಂಬಾ ಚೆನ್ನಾಗಿರುತ್ತೆ ಅನಿಸುತ್ತೆ. ಹಾಗಾಗಿ ನಮ್ಮನೇಲಿ ನಾನು ಇದೇ ಥರ ಕಟ್ ಮಾಡೋದು. ನನ್ನ ಮಗಳು ಕೂಡ ಇನ್ನೂ ಮಲಗಿದ್ಲು, ಬಟ್ ಇವಾಗ ಎದ್ದು ಬಂದು ಗುಡ್ ಮಾರ್ನಿಂಗ್ ಮಮ್ಮಿ ಅಂತ ಹೇಳ್ತಿದ್ದಾಳೆ. ಬೆಳಗ್ಗೆ ಎದ್ದಿದ ತಕ್ಷಣವೇ ಇಬ್ಬರು ಮಕ್ಕಳು ಕೂಡ ಅಡುಗೆ ಮನೆಗೆ ಡೈರೆಕ್ಟಾಗಿ ಬರ್ತಾರೆ. ಅವ್ರಿಗೆ ಗೊತ್ತಾಗ್ಬಿಡುತ್ತೆ ಅಡುಗೆ ಮನೆಯಲ್ಲೇ ಇರ್ತಾಳೆ ಅಂತ. ಇವಳಿಗೇನೋ ದೊಡ್ಡವಳು ಗೊತ್ತಾಗುತ್ತೆ, ಬಟ್ ನನ್ನ ಮಗನೂ ಕೂಡ ಎದ್ದಿದ ತಕ್ಷಣ ಫಸ್ಟ್ ಬರೋದೇ ಅಡುಗೆ ಮನೆಗೆ. ಅಲ್ಲಿ ನೋಡ್ತಾನೆ, ನಾನು ಅಲ್ಲಿ ಕಾಣಲಿಲ್ಲ ಅಂದಾಗ ಅಷ್ಟೇ ಹೊರಗಡೆ ಗೇಟ್ ಹತ್ರ ಹೋಗಿ ನಿಂತ್ಕೋತಾನೆ, ಹೊರಗಡೆ ಏನಾದರೂ ಕೆಲಸ ಮಾಡ್ತಾಯಿರ್ತೀನಿ ಅಂತ ಹೇಳಿ. ಇನ್ನು ಈ ಬೆಂಡೆಕಾಯಿನೆಲ್ಲ ಎಣ್ಣೆಲಿ ಸ್ವಲ್ಪ ಚೆನ್ನಾಗೇ ಹುರ್ಕೊಂಡಿದ್ದಾಯಿತು. ಇದನ್ನು ಸಪ್ರೇಟಾಗಿ ಸೈಡಲ್ಲಿ ಎತ್ತಿಟ್ಕೊಂಡ್ಬಿಡ್ಬೇಕು. ಈಗ ಅದೇ ಕಡಾಯಿಗೆ ಸ್ವಲ್ಪ ಎಣ್ಣೆ ಹಾಕಿ ಸ್ವಲ್ಪ ಜೀರಿಗೆ ಮತ್ತು ಸ್ವಲ್ಪ ಸಾಸಿವೆ ಇಷ್ಟನ್ನು ಹಾಕಿ ಆನಿಯನ್ನು ಮತ್ತು ಹಸಿಮೆಣ್ಸಿನ್ಕಾಯಿ ಇಷ್ಟನ್ನು ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕಾಗುತ್ತೆ. ನನ್ನ ಹಸ್ಬೆಂಡ್ಗೆ ಚಪಾತಿಗೆ ಕಾಂಬಿನೇಷನ್ ಆಗಿ ಎಣ್ಗಾಯಿ ಅಥವಾ ಈ ಥರ ಬೆಂಡೆಕಾಯಿ ಪಲ್ಯ ಸಿಂಪಲ್ಲಾಗಿ ಮಾಡೋದು, ಮಸಾಲೆ ಎಲ್ಲ ಹಾಕಬಾರ್ದು. ಈ ಥರ ಸಿಂಪಲ್ಲಾಗಿ ಮಾಡೋ ಬೆಂಡೆಕಾಯಿ ಪಲ್ಯ ಅಥವಾ ಹಾಗಲಕಾಯಿ ಪಲ್ಯ ಇದೆಲ್ಲ ತುಂಬಾ ಇಷ್ಟ ಆಗುತ್ತೆ. ಮತ್ತು ಬೀಟ್ರೂಟ್ ಪಲ್ಯನೂ ತುಂಬ ಇಷ್ಟ ಆಗುತ್ತೆ. ಮೊಟ್ಟೆ ಹಾಕಿ ಮಾಡಿದ್ರೆ ಇನ್ನೂ ಇಷ್ಟಪಟ್ಟು ತಿಂತಾರೆ ಅವರು. ಚಪಾತಿ ಅಂದರೆ ಮೊದಲೇ ಫೇವ್ರೆಟ್. ಬಿಸಿ ಬಿಸಿಯಾಗಿ ಹಾಕ್ಕೊಡ್ತಾಯಿದ್ರೆ ತಿಂತಾಯಿರ್ತಾರೆ, ಬೇಡ ಅಂತ ಅನ್ನೋದೇ ಇಲ್ಲ, ತಿಂತಾಯಿರ್ತಾರೆ. ಸೊ ನನಗೂ ಅದೇ ಬೇಕಾಗಿರೋದು. ಅವ್ರ ಹೊಟ್ಟೆ ತುಂಬ ತಿಂದರೆ ನನಗಷ್ಟೇ ಸಾಕು. ಹಾಗಾಗಿ ಇಲ್ಲಿ ರುಬ್ಬಿರೋ ಮಸಾಲೆನ ಏನು ಯೂಸ್ ಮಾಡ್ದೇ ಸಿಂಪಲ್ಲಾಗೆ ಬೆಂಡೆಕಾಯಿ ಪಲ್ಯ ಮಾಡ್ಕೊತಾ ಇದ್ದೀನಿ. ಇದು ಅಂದರೆ ನನಗೂ ಕೂಡ ತುಂಬಾ ಇಷ್ಟ. ಚಪಾತಿಗೆ ಒಳ್ಳೆ ಕಾಂಬಿನೇಷನ್ ಆಗಿರುತ್ತೆ, ಇಷ್ಟಪಟ್ಟು ತಿಂತಾರೆ. ಮನೇಲಿ ನನ್ನ ಮಗಳೂ ಅಷ್ಟೇ, ಈ ಥರ ಎಲ್ಲ ಮಾಡಿಕೊಟ್ರೆ ತುಂಬಾ ಇಷ್ಟಪಟ್ಟು ತಿಂತಾಳೆ. ಇವತ್ತು ಕೂಡ ಎಷ್ಟು ಚೆನ್ನಾಗಿ ಊಟ ಮಾಡಿದ್ಲು ಅಂತ ನಿಮಗೆ ಗೊತ್ತಾಗುತ್ತೆ, ಮುಂದೆ ತಿಳಿಸ್ಕೊಡ್ತಾ ಹೋಗ್ತೀನಿ. ಈರುಳ್ಳಿ ಎಲ್ಲ ಸ್ವಲ್ಪ ಟ್ರಾನ್ಸ್ಪರೆಂಟ್ ಆಗೋವರೆಗೂ ಹುರ್ಕೊಂಡು ಅದೆಲ್ಲ ಸ್ವಲ್ಪ ಸಾಫ್ಟ್ ಆದಮೇಲೆ ಟೊಮೊಟೊ ಹಾಕೋಬೇಕಾಗುತ್ತೆ. ಆ ಟೊಮೊಟೊ ಬೇಯಲಿಕ್ಕೆ ಸ್ವಲ್ಪ ಉಪ್ಪು ಹಾಕ್ಕೊಂಡು ಚೆನ್ನಾಗಿ ಒಂದಷ್ಟೊತ್ತು ಬಾಡಿಸಿದ್ರೆ ಟೊಮೊಟೊನೂ ಕೂಡ ಸಾಫ್ಟ್ ಆಗುತ್ತೆ. ಹಾಗಾಗಿ ನೋಡಿ, ನನ್ನ ಮಗಳೂ ಕೂಡ ಮಧ್ಯ ಬಂದು ಕ್ವಾಟ್ಲೆ ಅಂತ ಹೇಳ್ತಾರಲ್ವ, ಹಂಗೆ ಕ್ವಾಟ್ಲೆ ಕೊಡ್ತಾವಳು ನನಗೂ. ಮಧ್ಯ ಬಂದ್ಬಿಟ್ಟು ಮಮ್ಮಿ ಏನು ಮಾಡ್ತಿದ್ಯಾ ಮಮ್ಮಿ ಇವತ್ತು ಏನು ಮಾಡ್ತಿದ್ಯಾ ತಿಂಡಿಗೆ ಅಂತೆಲ್ಲ ಕೇಳ್ತಾಯಿದ್ಲು. ನಾನು ಹೇಳ್ತಾಯಿದ್ದೆ ಚಪಾತಿ ಮತ್ತು ಬೆಂಡೆಕಾಯಿ ಪಲ್ಯ ಮಾಡ್ತಾಯಿದ್ದೀನಿ ಅಂತ ಹೇಳಿ. ಅಷ್ಟರಲ್ಲಿ ನನ್ನ ಮಗನೂ ಕೂಡ ಎದ್ಬಿಟ್ಟ. ಏನು ಮಾಡೋಕ್ಕಾಗೋದಿಲ್ಲ. ಇವಾಗ ಅವ್ನು ಮೂಡ್ ಸರಿ ಹೋಗೋವರೆಗೂ ನಾನು ಎತ್ಕೊಂಡೆ ಸಂಭಾಳಿಸ್ಬೇಕು, ಬೇರೆ ಆಪ್ಷನ್ನೇ ಇಲ್ಲ. ಸರಿ ಅಂತ ಹೇಳಿ ನನ್ನ ಮಗನೂ ಕೂಡ ಎತ್ಕೊಂಡು ನಾನು ಬೆಂಡೆಕಾಯಿ ಪಲ್ಯ ಎಲ್ಲ ಸ್ವಲ್ಪ ರೆಡಿ ಮಾಡ್ಕೊಳ್ಳೋವರೆಗೂ ಅವನ್ನ ಸಮಾಧಾನ ಮಾಡೋಣ ಅಂತ ಹೇಳಿ ಎತ್ಕೊಂಡೇ ಅಡುಗೆ ಮಾಡ್ತಾಯಿದ್ದೀನಿ. ಏನು ಗೊತ್ತಾ, ನನ್ನ ಮಗ ಎತ್ಕೊಂಡಿದ್ರೆ ಅಳೋದಿಲ್ಲ, ಕೆಳಗಡೆ ಬಿಟ್ಟರೆ ಅಳ್ತಾ ಇರ್ತಾನೆ. ಅದಕ್ಕೆ ಎತ್ಕೊಂಡೇ ಅಡುಗೆ ಮಾಡೋಣ ಅಂತ ಫಿಕ್ಸ್ ಆಗಿ, ಪಲ್ಯ ಅಲ್ವಾ ಸ್ವಲ್ಪ ಎಲ್ಲ ಕಟ್ ಮಾಡಿ ಹಾಕ್ಕೊಂಡಿದ್ದೆಲ್ಲ ಆಗಿದೆ. ಇನ್ನೇನು ಸ್ವಲ್ಪ ಖಾರದ ಪುಡಿ ಉದುರಿಸ್ಬಿಟ್ಟು ಸ್ವಲ್ಪ ಬೆಂಡೆಕಾಯಿ ಎಲ್ಲ ಹಾಕ್ಬಿಟ್ಟು ರೆಡಿ ಮಾಡ್ಕೊಳ್ಳೋದಲ್ವ ಅಂತ ಹೇಳಿ ಅವನನ್ನು ಎತ್ಕೊಂಡು ಅಡುಗೆ ಮಾಡ್ತಾಯಿದ್ದೀನಿ. ಇಲ್ಲಿ ಟೊಮೊಟೊ ಎಲ್ಲ ಸಾಫ್ಟ್ ಆದಮೇಲೆ ಇಲ್ಲಿ ನಾನು ಸ್ವಲ್ಪ ಸಾಂಬಾರು ಪೌಡರ್ ಹಾಕ್ಕೊತಾ ಇದ್ದೀನಿ. ನಾನಿಲ್ಲಿ ಚಿಲ್ಲಿ ಪೌಡರ್ ಆಗಲಿ ಗರಂ ಮಸಾಲ ಆಗಲಿ ಯೂಸ್ ಮಾಡ್ತಾಯಿಲ್ಲ, ನಾರ್ಮಲಾಗಿ ಸಾಂಬಾರಿಗೆ ಯೂಸ್ ಮಾಡೋವಂಥ ಸಾಂಬಾರು ಪೌಡ್ರನ್ನೇ ಹಾಕ್ತಾಯಿದ್ದೀನಿ. ತುಂಬಾ ಚೆನ್ನಾಗಿರುತ್ತೆ.
ಈ ಪಲ್ಯ. ನಾನು ಸ್ವಲ್ಪನೇ ಹಾಕ್ಕೊಳ್ಳೋದು, ಒಂದು ಹಾಫ್ ಸ್ಪೂನ್ ಹಾಕ್ಕೊಂಡ್ರೆ ಸಾಕಾಗುತ್ತೆ. ಹಸಿರು ಮೆಣಸಿನ್ಕಾಯಿ ಎಲ್ಲ ಹಾಕ್ಕೊಂಡಿದ್ದೀನಲ್ವ, ಹಂಗಾಗಿ ಖಾರ ಕರೆಕ್ಟಾಗಿ ಆಗುತ್ತೆ. ನೀವು ಬೇಕಿದ್ರೆ ನೋಡ್ಕೊಂಡು ಹಾಕೋಬೋದು. ಇವಾಗ ಸ್ವಲ್ಪ ಉಪ್ಪು, ಖಾರ ಮತ್ತು ಬೆಂಡೆಕಾಯಿ ಎಲ್ಲ ಬೇಯಬೇಕಲ್ವ, ಹಾಗಾಗಿ ಒಂದು ಚಿಕ್ಕ ಗ್ಲಾಸಲ್ಲಿ ಅರ್ಧ ಗ್ಲಾಸ್ ಆಗೋಷ್ಟು ನೀರು ಹಾಕ್ಕೊತಾ ಇದ್ದೀನಿ. ಇದು ಸ್ವಲ್ಪ ಚೆನ್ನಾಗೆಲ್ಲ ಬೆಂದಾದಮೇಲೆ ಪಲ್ಯ ರೆಡಿ ಆಗುತ್ತೆ, ಗೊಜ್ಜು ಥರ ಆಗುತ್ತೆ. ನೀವೇ ನೋಡ್ತಾ ಇರ್ಬೋದು. ಈ ಟೈಮಲ್ಲಿ ನಾನು ಸ್ವಲ್ಪ ತುರಿದಿರೋ ಅಂಥ ಕಾಯಿನ ಈ ಥರ ಸ್ಪ್ರೆಡ್ ಮಾಡ್ಕೊತಾ ಇದ್ದೀನಿ. ಈ ಕಾಯಿ ಹಾಕೋದ್ರಿಂದ ಇನ್ನೂ ಸ್ವಲ್ಪ ರುಚಿ ಜಾಸ್ತಿ. ಎಷ್ಟು ತಿಕ್ಕಾಗಾಯಿತು ನೋಡಿ. ನಾವು ಸ್ವಲ್ಪ ನೀರು ಹಾಕ್ತಾಗತ್ತೇಳು ಅಂತ ಅನ್ನಿಸ್ತು. ಬಟ್ ಅದು ಬೇಯ್ತಾ ಬೆಂಡೆಕಾಯಿ ಕೂಡ ಬೆಂದಿರುತ್ತಲ್ವ, ಅಷ್ಟರಲ್ಲಿ ತಿಕ್ನೆಸ್ ಬಂದುಬಿಡುತ್ತೆ. ತುಂಬಾ ಚೆನ್ನಾಗಿರುತ್ತೆ ಈ ಪಲ್ಯ. ಒಂದ್ಸರಿ ಟ್ರೈ ಮಾಡಿ ನೋಡಿ. ಇನ್ನಿಲ್ಲಿ ಪಲ್ಯ ರೆಡಿ ಆಯಿತು. ಇದಕ್ಕೆ ನಾನು ಚಪಾತಿನ ನಾರ್ಮಲಾಗೆ ಮಾಡ್ಕೊಳ್ದೆ, ಸ್ವಲ್ಪ ಡಿಫ್ರೆಂಟಾಗಿ ಮಾಡ್ಕೊಳ್ಳೋಣ ಅಂತ ಹೇಳಿ ಡಿಫ್ರೆಂಟಾಗಿ ಮಾಡಿದ್ದೀನಿ. ಆಲ್ರೆಡಿ ನಾನು ಇಲ್ಲಿ ಚಪಾತಿ ಹಿಟ್ಟನ್ನ ರೆಡಿ ಮಾಡ್ಕೊಂಡಿದ್ದೀನಿ. ನಾನು ಈ ಚಪಾತಿ ಹಿಟ್ಟಿಗೆ ಗೋಧಿ ಹಿಟ್ಟು ಮತ್ತು ತುರಿದಿರುವಂಥ ಕ್ಯಾರೆಟು ಮತ್ತು ತುರಿದಿರುವಂಥ ಮೂಲಂಗಿ ಹಾಕ್ಕೊಂಡಿದ್ದೀನಿ. ಸೌತೆಕಾಯಿ ಇದೆ, ಸೌತೆಕಾಯಿನೂ ಕೂಡ ಹಾಕ್ಕೋಬೋದು. ಸೌತೆಕಾಯಿ ಹಾಕಿದ್ರೂ ತುಂಬಾ ಚೆನ್ನಾಗಿರುತ್ತೆ. ಬಟ್ ಮನೇಲಿ ಇಲ್ಲದೇ ಇರೋ ಕಾರಣ ನಾನು ಜಸ್ಟ್ ಕ್ಯಾರೆಟು ಮತ್ತು ಮೂಲಂಗಿ ಹಾಕ್ಕೊಂಡಿದ್ದೀನಿ. ತುಂಬಾ ಚೆನ್ನಾಗಿರುತ್ತೆ. ಒಂದ್ಸರಿ ಟ್ರೈ ಮಾಡಿ ನೋಡಿ. ಸ್ವಲ್ಪ ಉಪ್ಪು ಮತ್ತು ಸ್ವಲ್ಪ ಜೀರಿಗೆ ಹಾಕ್ಕೊಂಡು ಎಷ್ಟು ನೀರು ಬೇಕೋ ಅಷ್ಟು ಹಾಕ್ಕೊಂಡು ಚಪಾತಿ ಅದಕ್ಕೆ ಕಲಿಸ್ಕೊಂಡಿದ್ದೀನಿ. ನೋಡ್ತಾ ಇರ್ಬೋದು ನೀವೇನೇ ಎಷ್ಟು ಕಲರ್ಫುಲ್ಲಾಗಿ ಕಾಣ್ತಿತ್ತು ಚಪಾತಿ ಅಂತ ಹೇಳಿ. ತುಂಬ ಚೆನ್ನಾಗಿರುತ್ತೆ. ಇದನ್ನ ಪರಾಟ ಅಂತಲೂ ಬೇಕಾದರೆ ಕರಿಬೋದು. ಇದಕ್ಕೆ ಬೇಕಿದ್ರೆ ಸ್ವಲ್ಪ ಹಸಿರು ಮೆಣಸಿನ್ಕಾಯಿ ಮತ್ತು ಕೊತ್ತಂಬರಿ ಸೊಪ್ಪು ಇದನ್ನೆಲ್ಲ ಸಣ್ಣದಾಗಿ ಹಚ್ಕೊಂಡು ಹಾಕೋಬಿಟ್ರೆ ಇದಕ್ಕೆ ಕಾಂಬಿನೇಷನ್ ಆಗಿ ಬೇರೆ ಏನು ಬೇಡವೇ ಬೇಡ. ಹಾಗೆ ಪ್ಲೇನಾಗಿ ಕೂಡ ತಿನ್ಕೊಬಿಡ್ಬೋದು, ಅಷ್ಟು ಚೆನ್ನಾಗಿರುತ್ತೆ. ನನ್ನ ಹಸ್ಬೆಂಡ್ಗೂ ಬಾಕ್ಸ್ ಕೊಟ್ಟು ಕಳಿಸೋದ್ರಿಂದ ನಮ್ಮ ಹಸ್ಬೆಂಡ್ನ ಫೋನ್ ಮಾಡಿ ಕೇಳಿಕೊಂಡೆ ನಿಮ್ಗೆ ಎಷ್ಟು ಚಪಾತಿ ಬೇಕು ಅಂತ ಹೇಳಿ. ಅವ್ರಿಗೆ ಈ ಥರ ಚಪಾತಿ ಮೊದಲೇ ಹೇಳಿದ್ನಲ್ಲ, ಹಂಗಾಗಿ ಚಪಾತಿ ಅಂದರೆ ತುಂಬಾ ಇಷ್ಟ ಆಗುತ್ತೆ. ಹಾಗಾಗಿ ಒಂದು 4ರಿಂದ 5 ಹಾಕಮ್ಮ, ಜೊತೆಲಿ ಫ್ರೆಂಡ್ಸು ಇರ್ತಾರೆ ಅಂತ ಹೇಳಿದ್ರು. ಹಾಗಾಗಿ ಅವ್ರಿಗೊಂದು 4-5 ಅವ್ರಿಗೂ ಹಾಕ್ಬಿಟ್ಟು ನನಗೊಂದು 3 ಹಾಕ್ಕೊಂಡೆ. ಇನ್ನು ನನ್ನ ಮಗಳು 2 ಚಪಾತಿ ಕೇಳಿದ್ಲು, ಅವ್ಳಿಗೂ ಕೂಡ 2 ಚಪಾತಿ ಹಾಕ್ಕೊಟ್ಟೆ. ನನ್ನ ಮಗಳು ಒಬ್ಬಳೇ ಅಷ್ಟೊತ್ತಿಗೆ ತಿಂಡಿ ತಿನ್ನೋಕೆ ಅಭ್ಯಾಸ ಮಾಡ್ಕೊಂಡಿರೋದು. ಎದ್ದಿದ ತಕ್ಷಣವೇ ಕೇಳ್ತಾಳೆ, ಯಾಕಂದರೆ ರಾತ್ರಿ ಬೇಗನೆ ಊಟ ಮಾಡಿಬಿಟ್ಟಿರ್ತಾಳಲ್ವ, ಹಾಗಾಗಿ ಅವಳಿಗೆ ಬೆಳಗ್ಗೆ ಬೇಗ ಹಸ್ವಾಗ್ತಾ ಇರುತ್ತೆ ಅಂತ ಹೇಳಿ ಬೆಳಗ್ಗೆ ಬೇಗ ತಿಂಡಿ ರೆಡಿ ಮಾಡಿಬಿಡ್ತೀನಿ. ಹಾಗಾಗಿ ಅವಳು ಕೂಡ ತಿನ್ಕೊಂಡು ಅವರಪ್ಪ ಬರೋಷ್ಟರಲ್ಲಿ ರೆಡಿಯಾಗಿರ್ತಾಳೆ. ಪ್ರತಿದಿನವೂ ಹೀಗೆ ನಡೆಯೋದು ನಮ್ಮ ಮನೇಲಿ. ನಾನು ನನ್ನ ಹಸ್ಬೆಂಡ್ ಇಬ್ಬರು ಅಷ್ಟೊತ್ತಿಗೆ ತಿಂದ ಅಭ್ಯಾಸ ಇಲ್ಲ. ಹಾಗಾಗಿ ಬಾಕ್ಸ್ ಪ್ಯಾಕ್ ಮಾಡಿಕೊಂಡು ನಾನು ಶಾಪಿಗೆ ಬರ್ತೀನಿ, ಅವರು ಡ್ಯೂಟಿಗೆ ಹೋಗ್ತಾರೆ. ನನ್ನ ಮಗಳಿಗೆ ಬೆಳಗ್ಗೆ ಎದ್ದಿತ್ತವಿಂದ ಫುಲ್ಲು ಖುಷಿ ಆಗಿಬಿಟ್ಟಿದೆ. ಅದಕ್ಕೆ ತಿಂಡಿ ಮುಗಿಸ್ಕೊಂಡು ಬಂದು ಕೂಡ ಅಡುಗೆ ಮನೆಯಲ್ಲಿ ಕೇಳ್ತಿದ್ದಾಳೆ, ಮಮ್ಮಿ ಯಾವಾಗ ಹೋಗೋದು ಅಂತ ಹೇಳಿ. ಎಲ್ಲಿಗಪ್ಪ ಅಂತ ಅಂದ್ಕೋಬೇಡಿ, ಇವತ್ತು ಮಮ್ಮಿ ಮನೆಗೆ ಹೋಗಬೇಕಾಗಿತ್ತು. ಹಾಗಾಗಿ ಅವಳು ಫುಲ್ ಅಂದರೆ ಫುಲ್ ಜೋಶಾಗಿದ್ದಾಳೆ. ನಾವು ಯಾವಾಗ ಅಪ್ಪಾಜಿ ಮನೆಗೆ ಹೋಗೋದು, ನಾವು ಯಾವಾಗ ಮಮ್ಮಿ ಮನೆಗೆ ಹೋಗೋದು ಅಂತ ಹೇಳಿ. ಅವಳು ಕೂಡ ನಮ್ಮ ಮಮ್ಮಿನ ಮಾತ್ರ ಅಮ್ಮಮ್ಮ ಅಂತಾಳೆ, ಅಪ್ಪಾಜಿನ ಅಪ್ಪಾಜಿ ಅಂತಲೇ ಕರೀತಾಳೆ, ತಾತ ಅಂತ ಅನ್ನೋದಿಲ್ಲ. ಎಲ್ಲ ಮೊಮ್ಮಕ್ಕಳು ಹಾಗೆ ಕರೆಯೋದು ಮಮ್ಮಿ ಅಪ್ಪಾಜಿನ. ಹಂಗಾಗಿ ಅಭ್ಯಾಸ ಮಾಡ್ಕೊಬಿಟ್ಟಿದ್ದಾರೆ. ಬೆಳಗ್ಗೆನೇ ಕೇಳ್ತಾನೆ ಇದ್ದಾಳೆ ಅವಳು. ಫುಲ್ ಅಂದರೆ ಫುಲ್ ಎಕ್ಸೈಟ್ಮೆಂಟಲ್ಲಿ ಕುಂದಾಡ್ತಿದ್ದಾಳೆ, ಮಮ್ಮಿ ಎಷ್ಟೊತ್ತಿಗೆ ಹೋಗೋದು ಅಂತ ಹೇಳಿ. ಅವಳಿಗೆ ಅಲ್ಲಿಗೆ ಹೋಗೋದು ಅಂದ್ರೇ ತುಂಬ ಇಷ್ಟ. ಮಮ್ಮಿ ಅಪ್ಪಾಜಿ ಅಂದ್ರೂ ಸಖತ್ ಇಷ್ಟ. ಸಾಕಷ್ಟು ವಿಡಿಯೋದಲ್ಲಿ ಹೇಳಿದ್ದೀನಿ ನಮ್ಮ ಮಮ್ಮಿ ಅಪ್ಪಾಜಿ ಬಗ್ಗೆ. ಅವಳಿಗೆ ತುಂಬಾ ಇಷ್ಟ ಅವರು ಅಂತಂದರೆ. ಅವ್ರು ಇಲ್ಲಿಗೆ ಬಂದ್ರೂ ಅಷ್ಟೇ ಎಕ್ಸೈಟ್ಮೆಂಟಲ್ಲಿ ಇರ್ತಾಳೆ, ಇಲ್ಲ ನಾವು ಅಲ್ಲಿಗೆ ಹೋದ್ರೂ ತುಂಬಾ ಎಕ್ಸೈಟ್ಮೆಂಟಲ್ಲಿ ಇರ್ತಾಳೆ. ನಾರ್ಮಲಿ ನಮ್ಮ ಮನೇಲಿ ನನ್ನ ಹಸ್ಬೆಂಡ್ ಯಾವಾಗಲೂ ನನ್ನನ್ನು ರೇಗಿಸ್ತಾ ಇರ್ತಾರೆ. ಏನಾದರೂ ಅಕಸ್ಮಾತ್ ಅಪ್ಪಾಜಿ ಮನೆಗೆ ಹೋಗಬೇಕು ಅಂತ ಇದ್ದರೆ ತುದಿಗಾಲಲ್ಲಿ ನಿಂತಿರ್ತಾಳೆ. ಫುಲ್ ಅಂದರೆ ಫುಲ್ ಖುಷಿ. ಯಾವಾಗ ಹೋಗ್ತೀವಿ ಅಂತ ಒಂದು 100 ಸರಿ ಕೇಳ್ತಾ ಇರ್ತಾಳೆ. ನಮ್ಮ ರಜಮ್ಮ ಹಾಗೆ ಹೀಗೆ ಅಂತ ಇರ್ತಾರೆ. ಬಟ್ ಇವಾಗ ನನ್ನ ಮಗಳ ಹತ್ರ ಆ ಥರ ಮಾತಾಡೋಕ್ಕೆ ಶುರು ಮಾಡ್ಕೊಬಿಟ್ಟಿದ್ದಾರೆ. ನನ್ನ ಮಗಳನ್ನ ರೇಗಿಸ್ತಾ ಇರ್ತಾರೆ. ಅವ್ವ ಮಗಳು ಇಬ್ಬರು ಒಂದೇ ಆಗಿಬಿಟ್ರಲ್ಲ, ಇಬ್ರಿಗೂ ಅಲ್ಲಿಗೆ ಹೋಗೋದು ಅಂದ್ರೆ ತುಂಬ ಇಷ್ಟ ಅಲ್ವಾ ನಿಮಗೆ, ಹಾಗೆ ಹೀಗೆ ಅಂತ ರೇಗಿಸ್ತಾನೆ ಇರ್ತಾರೆ. ಬಟ್ ಏನು ಮಾಡೋದು, ಅಲ್ಲಿ ಅಪರೂಪಕ್ಕಲ್ವ ಹೋಗೋದು. ಅಪರೂಪಕ್ಕೆ ಹೋಗಲಿ ಅಥವಾ ಅಲ್ಲೇ ಇರಲಿ, ತವ್ರ ಮನೆಯೇ. ಸೊ ಫುಲ್ ಎಕ್ಸೈಟ್ಮೆಂಟ್ ಅಷ್ಟೇ. ಬಟ್ ಆದರೂ ಒಂದು ಬೇಜಾರಂತೂ ಇದೆ. ಹೋದಾಗೆಲ್ಲ ಒಂದು 2 ಡೇಸ್ ಆದರೂ ಉಳ್ಕೊಂಡು ಬರ್ತಾಯಿದ್ದೆ. ಬಟ್ ಈ ಸರಿ 1 ಡೇ ಅಷ್ಟೇ ಉಳ್ಕೊಳ್ಳೋದು. ಯಾಕಪ್ಪ ಅಂತಂದರೆ ನಮಗೂ ಒಂದು ಫಂಕ್ಷನ್ ಇತ್ತು, ಹಂಗಾಗಿ ವಾಪಸ್ ಬರಬೇಕಾಗಿತ್ತು. ಅದಕ್ಕೆ ಇವತ್ತು ಹೊರಟ್ಬಿಟ್ರೆ ನಾಳೆ ಸಂಡೇ ಹೇಗಿದ್ದರೂ ವಾಪಸ್ ಬೇಗನೆ ಬರ್ಬೋದು ಫಂಕ್ಷನ್ ಅಷ್ಟರಲ್ಲಿ ಅಂತ ಹೇಳಿ ಹೊರಡಬೇಕು ಅಂತ ರೆಡಿಯಾಗಿದ್ದೀವಿ. ಬಟ್ ನನ್ನ ಹಸ್ಬೆಂಡ್ ಡ್ಯೂಟಿ ಮುಗಿಸ್ಕೊಂಡು ಬರಬೇಕಲ್ವ, ಹಾಗಾಗಿ ಶಾಪ್ಗೆ ಹೋಗೋಣ, ಮಧ್ಯಾಹ್ನದವರೆಗೂ ಅಲ್ಲಿರೋಣ. ಮಧ್ಯಾಹ್ನ ಬಂದು ಮನೆಗೆ ಬಂದು ರೆಡಿಯಾಗಿ ಆಮೇಲೆ ಹೊರಟ್ರಾಯ್ತು ಅಂತೇಳಿ ಶಾಪಿಗೆ ಬಂದಿದ್ದೀವಿ. ಇನ್ನು ನೀವೇ ನೋಡಿ ನನ್ನ ಮಕ್ಕಳು ಹೇಗೆಲ್ಲ ಆಟ ಆಡ್ತಿದ್ದಾರೆ ಅಂತ. ಶಾಪಿಗೆ ಬಂದ್ರಂತೂ ಇದ್ದಿದ್ದ ವಸ್ತು ಇದ್ದ ಕಡೆ ಇರೋದೇ ಇಲ್ಲ. ನನ್ನ ಮಗ ನನ್ನ ಮಗಳು ಇಬ್ಬರು ಸೇರಿಕೊಂಡು ಎಲ್ಲಾನು ಎಳ್ದು ಬಿಸಾಕ್ತಾ ಇರ್ತಾರೆ. ಡೈಲಿ ಇವ್ರನ್ನ ಸಂಭಾಳಿಸೋದೇ ಒಂದು ನನಗೆ ದೊಡ್ಡ ಕೆಲಸ ಇದ್ದಂಗೆ.
ಇವ್ರನ್ನ ಆಟ ಆಡಿಸೋದಾಗಲಿ ಅಥವಾ ಇವರನ್ನು ನೋಡ್ಕೊಳ್ಳೋದಾಗಲಿ, ಇವರು ಏನೇನು ಕೆಲಸ ಕೊಟ್ಟಿರ್ತಾರೋ ಅದನ್ನು ಮಾಡೋದೇ ನಂಗೆ ದಿನನಿತ್ಯದ ಕೆಲಸ ಆಗಿಬಿಡುತ್ತೆ. ನಮ್ಮ ತಮ್ಮ ಅಂತ ಹಲೋ ಮಾಡ್ರಿ ಮಾಡಿ ಏನಂತೆ ಮುದ್ದಿನ ಮಗ ಅಕ್ಕ ಮುದ್ದಿನ ಮಗ ಹೊಡಿಬೇಡ ಅಕ್ಕ ನೋಡ್ದ ನಿನಗೆ ಇಷ್ಟು ಅಲ್ಲೇ ಹೆಂಗಿದ್ದಾನೆ ಮನೆ ಹತ್ರ ಅಲ್ಲೂ ಕಿತಾಪತ್ತಿನೇ. ಆಮೇಲೆ ಇವನ್ ತೀಟ್ಲೆ ಅಂದ್ರೆ ತೀಟ್ಲಕ್ಕನಪ್ಪ ಇವನು ತುಂಬಾ ತೀಟೆ ಮಾಡ್ತಾನೆ ನಿನ್ಗೆ. ಅದೇ ಏನ್ ಮಾಡ್ದ ಅಕ್ಕ ಯಾಕಪ್ಪ ಇಲ್ಲಿ ನೋಡ್ದೆ ಜೋರಾಗಿ ಹೊಡೆದಂತೆ ಏಟಾಗೋಂಗೆ ಹೊಡೆದ್ಬಿಟ್ಟ ಅವನ. ನೋಡಿ ನನ್ನ ಮಗಳು ಅಂಕಲ್ ಹತ್ರ ಯಾವ ಥರ ಕಂಪ್ಲೇಂಟ್ ಮಾಡ್ತಿದ್ದಾಳೆ ಅಂತ. ಅಂದ ಹಾಗೆ ಇವರು ನಮ್ಮ ಶಾಪ್ ಪಕ್ಕದಲ್ಲೇ ಇರೋದು ಅಂಕಲ್ಲು. ಇವರು ನಮ್ಮ ಮಕ್ಕಳು ಎಷ್ಟು ಹಚ್ಕೊಂಡಿದ್ದಾರೆ ಅಂತ ಹೇಳಿದ್ರೆ, ನೋಡೋಕ್ಕೆ ನಮ್ಮ ಅಪ್ಪಾಜಿ ಥರನೇ ಇದ್ದಾರೆ ಅಂತ ಹೇಳಿ ತುಂಬಾ ಹಚ್ಕೊಬಿಟ್ಟಿದ್ದಾರೆ ಅವ್ರನ್ನ. ಅವರು ಅಷ್ಟೇ ನನ್ನ ಮಕ್ಕಳನ್ನ ತುಂಬಾ ಹಚ್ಕೊಂಡಿದ್ದಾರೆ. ಎಷ್ಟು ಮಟ್ಟಕ್ಕೆ ಹಚ್ಕೊಂಡಿದ್ದಾರೆ ಅಂದರೆ, ಅವ್ರ ಶಾಪ್ ಹತ್ರ ಬಂದಿದ್ದ ತಕ್ಷಣ ಫಸ್ಟ್ ಬರೋದು ನಮ್ಮ ಶಾಪ್ಗೆನೇ. ನಮ್ಮ ಶಾಪಿಗೆ ಬಂದು ಮಕ್ಕಳನ್ನ ನೋಡಿ ಮಾತಾಡಿಸಿ, ನನ್ನನ್ನು ನೋಡಿ ಮಾತಾಡಿಸಿ, ತಿಂಡಿ ತಂದಿಲ್ಲ ಅಂತಂದರೆ ತಿಂಡಿ ತಂದುಕೊಟ್ಟು, ನಮಗೆ ಏನಾದ್ರು ಸ್ನ್ಯಾಕ್ಸು ಅದು ಇದು ಅಂತ ಏನಾದರೂ ತಂದು ಕೊಡ್ತಾ ಇರ್ತಾರೆ. ಅಷ್ಟು ಮಾತ್ರ ಅಲ್ಲದೆ ಹುಷಾರಿಲ್ದಿರೋ ಟೈಮಲ್ಲೆಲ್ಲ ಟ್ಯಾಬ್ಲೆಟ್ಸ್ ಅಂತೆ ಏನು ಒಟ್ನಲ್ಲಿ ನಮ್ಗೆ ಏನು ಅಗತ್ಯ ಇದೆ ಅದನ್ನೆಲ್ಲ ಪಾಪ ಪೂರೈಸ್ತಾರೆ. ಸಖತ್ತು ಒಳ್ಳೆಯವರು. ನಾವು ಕೂಡ ಅವ್ರ ಜೊತೆ ಹಾಗೆ ಇದ್ದೀವಿ. ಏನಾದರೂ ತಿಂಡಿ ಮಾಡಿದ್ರೆ ಅವ್ರಿಗೂ ತಂದು ಕೊಡ್ತೀನಿ ನಾನು. ಅವರು ಪಾಪ ದೂರದಿಂದ ಇಲ್ಲಿಗೆ ಬಂದು ದುಡಿತಿದ್ದಾರೆ, ಮಕ್ಕಳು ಹೆಂಡತಿ ಎಲ್ಲರನ್ನೂ ಬಿಟ್ಟು. ಹಂಗಾಗಿ ನಾವು ಕೂಡ ಅವ್ರನ್ನ ತುಂಬಾ ಹಚ್ಕೊಂಡಿದ್ದೀವಿ. ಅವ್ರಿಗೇನು ಇಷ್ಟನೋ ಅದನ್ನು ಕೂಡ ನಾನು ಮಾಡ್ಕೊಬಂದು ಕೊಡ್ತೀನಿ. ಅದರಲ್ಲಿ ಒಂಥರ ನನಗೂ ಖುಷಿ ಇದೆ. ನನ್ನ ಹಸ್ಬೆಂಡ್ ಬರೋದು ಸ್ವಲ್ಪ ಲೇಟ್ ಆಯಿತು ಅಂದ್ರೂ, ಅಕಸ್ಮಾತ್ ನಾನು ತಿಂಡಿ ತಂದಿಲ್ಲ ಅಂದ್ರೂ ಇವರೇ ಪಾಪ ಕಾಳಜಿ ವಹಿಸಿ ಹೋಗಿ ತೊಗೊಂಡು ಬಂದು ಕೊಡ್ತಾರೆ. ಅಷ್ಟು ಕೇರ್ ಮಾಡ್ತಾರೆ ನಮ್ಮನ್ನು. ಹಾಗಾಗಿ ನಾವು ಕೂಡ ಅಷ್ಟೇ ಇವ್ರನ್ನ ತುಂಬಾ ಕೇರ್ ಮಾಡ್ತೀವಿ. ಮನೇಲಿ ಏನೇ ಸ್ಪೆಷಲ್ ಮಾಡಿದ್ರು ಇವ್ರಿಗಂತೂ ತಂದು ಕೊಡೋದೆ ನಾವು. ಯಾಕೆ ಅಂತಂದರೆ ಇವರು ನಮ್ಮ ಫ್ಯಾಮಿಲಿಲಿ ಒಬ್ಬರಾಗ್ಬಿಟ್ಟಿದ್ದಾರೆ. ನಿಜ ನಮ್ಮವರೇ ನಮಗೆ ಅಷ್ಟು ಕೇರ್ ಮಾಡಲ್ಲ ಅಂಥದ್ರಲ್ಲಿ ಇವರು ಪಾಪ ನಮ್ಮನ್ನು ಎಷ್ಟು ಕೇರ್ ಮಾಡ್ತಾರೆ ಅಂತ ಹೇಳಿದ್ರೆ ನಿಜವಾಗ್ಲೂ ಖುಷಿ ಆಗುತ್ತೆ. ಪ್ರೀತಿ ಕಾಳಜಿ ತೋರ್ಸೋಕ್ಕೆ ಸಂಬಂಧಿಕರೇ ಆಗಬೇಕಾಗಿಲ್ಲ ಅಥವಾ ಫ್ಯಾಮಿಲಿನೇ ಆಗಬೇಕಾಗಿಲ್ಲ. ಈ ಥರ ಫ್ರೆಂಡ್ ಸರ್ಕಲಲ್ಲಿ ಒಬ್ಬರಿದ್ರೆ ಸಾಕು ಅಂತ ಅನಿಸುತ್ತೆ. ಇಷ್ಟೇ ಹೇಳಿ ಇವತ್ತಿನ ನನ್ನ ವ್ಲಾಗ್ನ ಮುಗಿಸ್ತಾ ಇದ್ದೀನಿ. ಈ ವ್ಲಾಗ್ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಯಾರಾದರೂ ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ನಿಮ್ಮ ಸಪೋರ್ಟ್ ನಮಗೆ ತುಂಬಾ ಮುಖ್ಯ. ನಿಮ್ಮ ಸಪೋರ್ಟಿಂದ ನಾವು ಕೂಡ ಮೋಟಿವೇಟ್ ಆಗ್ತೀವಿ. ಹಾಗಾಗಿ ಮುಂದಿನ ವ್ಲಾಗಲ್ಲಿ ಸಿಗ್ತೀನಿ. ಬಾಯ್.